ಮಿತಿ ಮೀರಿದೆ ಭ್ರಷ್ಟಾಚಾರ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ವರದಿಗೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬದಲಾವಣೆಗೆ ಸಾಕ್ಷಿಯಾಗೋದಕ್ಕೆ ಹೊರಟಿದೆ ಅಬಕಾರಿ ಇಲಾಖೆ. CL7 ಅನುಮತಿ ನೀಡುವ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿತ್ತು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿಗೆ ಈಗ ಅಬಕಾರಿ ಇಲಾಖೆ ಸ್ಪಂದಿಸಿದೆ. ಕಾರ್ಯನಿರ್ವಹಣೆಗೆ ಹೊಸ ಮಾರ್ಗಸೂಚಿಗೆ ತೀರ್ಮಾನ ಕೈಗೊಂಡಿದೆ. CL7 ಪರವಾನಗಿ ವಿಚಾರದಲ್ಲಿ ಭಾರಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಅಧಿಕಾರಿಗಳ ಮನಸ್ಸೋ ಇಚ್ಛೆ ವರ್ತನೆಗೆ ಶೀಘ್ರದಲ್ಲೇ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. CL7 ಪರವಾನಗಿ ನಿಯಮದಲ್ಲೇ ಬದಲಾವಣೆಗೆ ಪ್ಲಾನ್ ಆಗ್ತಾ ಇದೆ. ಅಧಿಕಾರಿಗಳ ವರ್ಗಾವಣೆಯಲ್ಲೂ ಸಹ ಬದಲಾವಣೆ ಆಗೋದು ಗ್ಯಾರಂಟಿ. ಬೇರೆ ಇಲಾಖೆ ಮಾರ್ಗಸೂಚಿಯನ್ನ ಅನುಸರಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಕೆಳ ಹಂತದಿಂದ ಮೇಲ್ಮಟ್ಟದ ಅಧಿಕಾರಿಗಳಿಗೂ ಸಹ ಒಂದೇ ನಿಯಮವನ್ನ ತರುವುದಕ್ಕೆ ಈಗ ಅಬಕಾರಿ ಇಲಾಖೆ ಮುಂದಾಗಿದೆ. ಈ ಮೂಲಕ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಅಧಿಕಾರಿಗಳನ್ನ ಅಮಾನತು ಬೆನ್ನಲ್ಲೇ ಲೋಕಾಯುಕ್ತ ತನಿಖೆಯನ್ನ ಚುರುಕುಗೊಳಿಸಿದೆ. FIRಗೂ ಮುನ್ನವೇ ಪುನೀತ್ಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ದೂರಿನ ವಾಸ್ತವತೆ ಅರಿಯೋದಕ್ಕೆ ಲೋಕಾಯುಕ್ತ ಈ ಮೂಲಕ ಮುಂದಾಗಿದೆ. ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ನಿಂದ ಅಬಕಾರಿ DC ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರನ್ನ ನೀಡಿದ್ರು. ಆಡಿಯೋ ವಿಡಿಯೋ ಸಹಿತ ದೂರನ್ನ ನೀಡಲಾಗಿತ್ತು ಪುನೀತ್ ಅವರಿಂದ. ಈಗ ಪುನೀತ್ ಅವರಿಂದಲೂ ಸಹ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ದೂರಿನ ವಾಸ್ತವತೆಯನ್ನ ಅರಿಯೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಪುನೀತ್ ಆರೋಪದಲ್ಲಿ ಸತ್ಯಾಂಶದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆಡಿಯೋ ವಿಡಿಯೋ ಬಗ್ಗೆಯೂ ಸಹ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಅಧಿಕಾರಿಗಳನ್ನ ಸಹ ಅಮಾನತು ಮಾಡಲಾಗಿದೆ. ಪುನೀತ್ ಅವರು ಇಬ್ಬರ ಮೇಲೆ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಇಬ್ಬರನ್ನು ಸಹ ಅಬಕಾರಿ DC ರವಿಶಂಕರ್ ಹಾಗೆ ಇನ್ಸ್ಪೆಕ್ಟರ್ ಶಿವಶಂಕರ್ ಇಬ್ಬರನ್ನ ಸಹ ಅಮಾನತು ಮಾಡಲಾಗಿದೆ. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಸಹ ಚುರುಕುಗೊಳಿಸಿದ್ದು ಪುನೀತಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಅಧಿಕಾರಿಗಳ ಜೊತೆಯಲ್ಲಿ ಸಚಿವ ಚಲುವರಾಯಸ್ವಾಮಿಗೂ ಹಾಗಾದ್ರೆ ಸಂಕಷ್ಟ ಎದುರಾಗುತ್ತಾ? ಲೋಕಾಯುಕ್ತದಲ್ಲಿ FIR ಆದ್ರೆ ಸಚಿವರಿಗೂ ಕಂಟಕ ತಪ್ಪಿದ್ದಲ್ಲ. ಲಂಚಕ್ಕೆ ಬೇಡಿಕೆ ಇಟ್ಟ ಅಧಿಕಾರಿಯಿಂದ ಸಚಿವರ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಸಂಭಾಷಣೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ಹೆಸರನ್ನ ಪ್ರಸ್ತಾಪ ಮಾಡಲಾಗಿತ್ತು. ಸಚಿವ ಚಲುವರಾಯಸ್ವಾಮಿ ವಿರುದ್ಧ JDS ಈಗ ಆಕ್ರೋಶ ಹೊರಹಾಕ್ತಾ ಇದೆ. ಬಾರ್ ಲೈಸೆನ್ಸ್ ನಲ್ಲೂ ವಸೂಲಿ ನಡೀತಾ ಇದೆ. ಚಲುವರಾಯಸ್ವಾಮಿ ಮುಂದಾಳತ್ವದಲ್ಲೇ ರೇಟ್ ಫಿಕ್ಸ್ ಆಗುತ್ತೆ. ಭ್ರಷ್ಟಾಚಾರದಲ್ಲಿ ಸಚಿವರಿಗೂ ಪಾಲು ಹೋಗುತ್ತೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ವಿರುದ್ಧ JDS ಈ ರೀತಿ ಆಕ್ರೋಶ ಹೊರಹಾಕಿದ್ದು ಆಡಿಯೋ ವಿಡಿಯೋ ನೈಜತೆ ಪತ್ತೆಗೆ ಈಗಾಗಲೇ ಲೋಕಾಯುಕ್ತ ಮುಂದಾಗಿದೆ. ಚಲುವರಾಯಸ್ವಾಮಿಯನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಸಹ ಇದೆ. ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿಗಳು ಚಲುವರಾಯಸ್ವಾಮಿಯ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಲೋಕಾಯುಕ್ತದಲ್ಲಿ FIR ಆದ್ರೆ ಚಲುವರಾಯಸ್ವಾಮಿ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅವರಿಗೂ ಸಹ ಸಂಕಷ್ಟ ತಪ್ಪಿದ್ದಲ್ಲ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಲೇವಡಿ ಮಾಡಿದೆ. ಅಬಕಾರಿ ಲಂಚದ ಅಕ್ರಮದ ಹಾದಿ ಅಂತ ಪೋಸ್ಟ್ ಮಾಡಲಾಗಿದೆ. ಅಬಕಾರಿ ಲಂಚ ಜಾರ್ಖಂಡ್ ಚುನಾವಣೆಗೆ ಬಳಕೆ. ಅಬಕಾರಿ ಇಲಾಖೆಯ ಲಂಚದ ಹಣ ಸಾಗುವ ದಾರಿ ಇದು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈ ರೀತಿ ಟಾಂಗ್ ಕೊಟ್ಟಿದೆ. ಅಬಕಾರಿ ಇಲಾಖೆಯಲ್ಲಾಗ್ತಾ ಇರುವಂತಹ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಬಿಜೆಪಿ ಪೋಸ್ಟ್ ಮಾಡಿ ಲೇವಡಿ ಮಾಡಿದೆ. ಅಬಕಾರಿ ಲಂಚದ ಅಕ್ರಮದ ಹಾದಿ ಅಂತ ಪೋಸ್ಟ್ ಮಾಡಲಾಗಿದೆ. ಬಿಜೆಪಿಯ ಪೋಸ್ಟ್ ಅನ್ನು ಸಹ ನೋಡ್ತಾ ಇದ್ದೀರಾ. ಅಬಕಾರಿ ಲಂಚ ಜಾರ್ಖಂಡ್ ಚುನಾವಣೆಗೆ ಬಳಕೆಯಾಗಿದೆ. ಅಬಕಾರಿ ಇಲಾಖೆಯ ಲಂಚದ ಹಣ ಸಾಗುವ ದಾರಿ ಇದು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈ ರೀತಿ ಟಾಂಗ್ ಕೊಟ್ಟಿದೆ ಪೋಸ್ಟ್ ಹಾಕೋ ಮೂಲಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.